ದ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ನಿರಂಜು KH. ಇವತ್ತಿಗೆ ಸರಿಯಾಗಿ ಭಾರತದ ಪ್ರವಾಸೋದ್ಯಮದ ಮೇಲೆ ಭಯೋತ್ಪಾದಕರು ದಾಳಿ ನಡೆಸಿ ಸರಿಯಾಗಿ ಇವತ್ತಿಗೆ 1 ವರ್ಷ. ಅಂದರೆ ಪ್ರಮುಖವಾಗಿ ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಅಟ್ಯಾಕ್ ಭಾರತದ ಪ್ರವಾಸಿಗರು ಎಂದೂ ಕೂಡ ಮರೆಯುವಂಥದ್ದಲ್ಲ. ದಿನ ದ ಫೆಡರಲ್ ಕರ್ನಾಟಕದ ಪಾಡ್ಕಾಸ್ಟ್ನಲ್ಲಿ ಈ ಎಲ್ಲದರ ಕುರಿತು ಚರ್ಚಿಸೋಣ. ಈ ಚರ್ಚೆಯಲ್ಲಿ ನಮ್ಮೊಂದಿಗೆ ದ ಫೆಡರಲ್ ಕರ್ನಾಟಕದ ಸಹಾಯಕ ಸುದ್ದಿ ಸಂಪಾದಕರಾದಂತಹ ಸುಕೇಶ್ ಪಡಿಬಾಗಿಲು ಅವರಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ನಿರಂಜ್. ಇವತ್ತಿಗೆ ಸರಿಯಾಗಿ 1 ವರ್ಷ ಕಳೆದಿದೆ ಈ ಒಂದು ಘೋರ ದುರಂತ ನಡೆದು. ಭಾರತದಲ್ಲಿ ಹಿಂದೆ ಕೂಡ ಭಯೋತ್ಪಾದನಾ ಘಟನೆಗಳು ಆಗಿದ್ವು. ಆದರೆ ಪ್ರವಾಸಿಗರ ಮೇಲೆ ಆದಂಥದ್ದು ಅತ್ಯಂತ ಭೀಕರವಾದಂತಹ ಒಂದು ದುರಂತ ಅಂತ ಹೇಳ್ಬೋದು. ಇದ್ರ ಬಗ್ಗೆ ನಾವು ಹೇಳೋದಾದ್ರೆ ಉಗ್ರಗಾಮಿಗಳು ನಡೆಸಿದಂತಹ ಈ ಒಂದು ಘೋರ ಘಟನೆಯನ್ನ ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಾ? ನಿರಂಜು, ಭಾರತ ಮತ್ತು ಪಾಕಿಸ್ತಾನ ಯಾವತ್ತು ಡಿವೈಡ್ ಆಗಿ ಪ್ರತ್ಯೇಕ ಆಗಿ ಎರಡು ದೇಶಗಳಾಗಿ ಧಾರ್ಮಿಕವಾಗಿ ಯಾವತ್ತು ಹೋರಾಟ ಮಾಡಲಿಕ್ಕೆ ಶುರು ಮಾಡಿದ್ರೆ ಅವತ್ತಿಂದ ಎರಡು ದೇಶಗಳ ನಡುವೆ ಅಂದರೆ ಭಾರತದಲ್ಲಿ ಇಸ್ಲಾಮಿಕ್ ಭಯೋತ್ಪಾದನೆ ಅನ್ನೋದು ಸಾಮಾನ್ಯ ಆಗೋಗಿದೆ. ಕ್ರಮೇಣ ಅದು ಬೇರೆ ರೀತಿ ಅಂತಾರಾಷ್ಟ್ರೀಯ ಮಟ್ಟಕ್ಕೇರಿ ಪಾಕಿಸ್ತಾನ ಒಂದು ಭಯೋತ್ಪಾದಕ ಪ್ರೇರಿತ ದೇಶ ಭಾರತಕ್ಕೆ ಪದೇ ಪದೇ ಕಿರುಕುಳ ಕೊಡುವಂಥದ್ದು ಅದರ ಕಾಮನ್ ಅವರ ಒಂದು ಸಿಸ್ಟಮ್ ಅಂತ ಆಗೋಗಿದೆ. ಸಾಮಾನ್ಯವಾಗರು ಅಧಿಕಾರಿ ಮತ್ತು ವ್ಯವಸ್ಥೆಗಳು ಇಂಥದ್ದನ್ನೆಲ್ಲ ಗುರಿಯಾಗಿಸಿಕೊಂಡು ಭಯೋತ್ಪಾದನೆಯ ಘಟನೆಗಳನ್ನು ಅಂದರೆ ಚಟುವಟಿಕೆಗಳನ್ನು ಕುಕೃತ್ಯಗಳನ್ನು ಮಾಡ್ತಿದ್ರು. ಆದರೆ ಕಳೆದ ವರ್ಷ ಏಪ್ರಿಲ್ 2025 ಏಪ್ರಿಲ್ 22ನೇ ತಾರೀಕು ಮಾತ್ರ ಭಾರತೀಯರಿಗೆ ಬಹಳ ಆಘಾತಕಾರಿ. ಮೊದಲ ಬಾರಿ ಕಾಶ್ಮೀರದ ಪ್ರವಾಸಿಗರು ಕಾಶ್ಮೀರಕ್ಕೆ ಬಂದಿರುವ ಅಂದರೆ ದೇಶದ ಮೂಲೆ ಮೂಲೆಗಳಿಂದ ಬಂದಿರುವಂಥ ಕಾಶ್ಮೀರದ ಪ್ರವಾಸಿಗರನ್ನು ಅವರು ಗುರಿಯಾಗಿಸಿಕೊಟ್ಟು ಅಂದರೆ ಬೈಸರನ್ನು ಕಣಿವೆ ಅಂತ ಒಂದು ಅಮೋಘವಾದ ಜಾಗ, ರುದ್ರ ರಮಣೀಯ ಮತ್ತು ಅದೊಂಥರ ಮನಸ್ಸಿಗೆ ಒಂದು ಖುಷಿ ಕೊಡುವಂಥ ಜಾಗ. ಯಾವನಾದರೂ ಹೋಗಿ ಕಾಶ್ಮೀರಕ್ಕೆ ಹೋದರೆ ಆ ಪ್ಲೇಸಿಗೆ ಹೋಗಿ ಅಲ್ಲಿ ವಿಹರಿಸಿಕೊಂಡು ಅಲ್ಲಿ ಖುಷಿಪಟ್ಟು ಬರಬೇಕಾಗಿದ್ದ ಜಾಗ. ಸಾಕಷ್ಟು ವರ್ಷಗಳಿಂದ ಅಲ್ಲಿ ಪ್ರವಾಸ ಕೂಡ ಈಗಲೂ ಹೋಗ್ತಿದ್ದಾರೆ. ಆ ಒಂದು ಹೋಗುವಂಥ ಜಾಗದಲ್ಲಿದ್ದ ನಮ್ಮ ಭಾರತೀಯರನ್ನ ಗುರಿಯಾಗಿಸ್ಕೊಂಡು ಮಾಡಿರೋ ದಾಳಿಯಲ್ಲಿ 26 ಮಂದಿ ಮೃತಪಟ್ಟರು, ಹುತಾತ್ಮರಾದರು. ಅವರು ಅಕ್ಷರಶಃ ಅದರಲ್ಲೊಬ್ಬರು ಸ್ಥಳೀಯ ವ್ಯಕ್ತಿ ಕೂಡ ಇದ್ದರು. ಅವರು ಪ್ರವಾಸೋದ್ಯಮಕ್ಕೆ ನೆರವು ಕೊಡ್ತಿದ್ದ ಗೈಡ್ ಆಗಿದ್ದವರು ಸೇರಿ ನಮ್ಮ ಕರ್ನಾಟಕದ ಶಿವಮೊಗ್ಗದವರು ಒಬ್ಬರು ಕೂಡ ಮಂಜುನಾಥ್ ಅಂತ ಒಬ್ಬರು, ಅವರು ಕೂಡ ಅದರಲ್ಲಿ ಹುತಾತ್ಮರಾದರು. ಅವರು ಕೂಡ ಮರಣ ಹೊಂದಿದ್ರು ಈ ದಾಳಿಯಲ್ಲಿ. ಇದನ್ನ ಯಾವ ರೀತಿ ವಿಶ್ಲೇಷಣೆ ಮಾಡಬೇಕು ಅಂದರೆ ಈ ಭಯೋತ್ಪಾದನೆ ಅನ್ನುವಂಥದ್ದು ಇದೆಯಲ್ಲ, ಅದು ಯಾವ ರೀತಿ ಅಂದರೆ ಅದನ್ನು ಬುಡ ಸಮೇತ ಕಿತ್ತು ತೆಗೆಯದೆ ಅಂದರೆ ನಾವು ಏನು ಮನಸ್ಸಿಗೆ ಕೆಲವು ಆಹ್ಲಾದಕರವಾದ ಪ್ರದೇಶ, ಜಾಗ ಮತ್ತು ನಾವು ಅನುಭವಿಸಬೇಕಾದ ಒಬ್ಬ ಮನುಷ್ಯನಾಗಿ ನಾವು ಒಂದು ನಮ್ಮ ಪ್ರಕೃತಿಯೊಂದಿಗೆ ಬೆರೆತು ಮತ್ತು ನಾವು ಉತ್ತಮ ಜೀವನ ನಡೆಸಲಿಕ್ಕೆ ಸಾಕಷ್ಟು ರೀತಿಯ ಹೋರಾಟಗಳನ್ನ ಮಾಡ್ತಾ ಇರ್ತೇವೆ. ಅದಕ್ಕೆ ಜೊತೆ ಏಕ್ತಾ ಸಾಕ್ತಾ ಇರ್ತೇವೆ. ಅಂಥ ಸಂದರ್ಭದಲ್ಲಿ ಈ ಭಯೋತ್ಪಾದಕರನ್ನು ಹುಳುಗಳು ಯಾವ ರೀತಿ ತೊಂದರೆ ಕೊಡ್ತಾರೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಯಾಕಂದರೆ ಈ ಪಹಲ್ಗಾಮ್ ಘಟನೆ ಇದೆಯಲ್ಲ, ನಾವು ನಿಜವಾಗ್ಲೂ ಇಡೀ ಭಾರತದ ಒಂದು ಹೆದೆಗೆ ಅಂದರೆ ಅದಕ್ಕೆ ಆತ್ಮಕ್ಕೆ ಭಯೋತ್ಪಾದಕರು ಮಾಡಿರೋಂಥ ದೊಡ್ಡ ಘಾಸಿ ಅಂತ ನನಗೆ ಆ ಸಂದರ್ಭದಲ್ಲಿ ಅನಿಸಿತ್ತು. ಅದು ಇನ್ನೂ ಮರೆಮಾಸಿಲ್ಲ. ಈಗ 1 ವರ್ಷ ಆಗಿದೆ, ಇವತ್ತಿಗೆ 1 ವರ್ಷ ಆಗಿದೆ. ಈ ಕ್ಷಣದಲ್ಲಿ ಮತ್ತೆ ಇಡೀ ನಾವು ಕೋಟ್ಯಾಂತರ ಭಾರತೀಯರ ಮನಸ್ಸಲ್ಲಿ ಆ ಒಂದು ಕೆಟ್ಟ ದಿನದ ಒಂದು ಕರಾಳ ನೆನಪು ಮತ್ತೊಮ್ಮೆ ಮರುಕಳಿಸ್ತದೆ. ಇವತ್ತೆಲ್ಲ ಮರಗ್ತಾರೆ ಕೂಡ ಅದಕ್ಕೆ. ಇಂಥದ್ದೊಂದು ಘಟನೆ, ಭಯೋತ್ಪಾದಕರ ಗುಂಡಿನ ದಾಳಿಗೆ ಯಾರೋ ಅಮಾಯಕ ಪ್ರವಾಸಿಗರು, ಅಮಾಯಕ ನಾಗರಿಕರು ಈಡಾಗಬಾರದು, ಸಾಯಬಾರದು ಅನ್ನುವಂಥ ಒಂದು ಪರಿಸ್ಥಿತಿ ಮತ್ತು ಆ ಥರದೊಂದು ಕಾರುಣ್ಯದ ಸಂದರ್ಭ ಇವತ್ತು ಸೃಷ್ಟಿಯಾಗುತ್ತೆ ನಿರಂಜ್. ಈ ಒಂದು ಘಟನೆ ನಮ್ಮ ದೇಶದಲ್ಲೇ ಅಲ್ಲ, ವಿಶ್ವದ ಯಾವ ರಾಷ್ಟ್ರಗಳಲ್ಲೂ ಕೂಡ ಇಂಥ ಘಟನೆಗಳು ಆಗಬಾರ್ದು. ಆದರೆ ನಮ್ಮ ಭಾರತದಲ್ಲಾದಂಥ ಒಂದು ಬೈಸರತ್ ಕಣಿವೆಯಲ್ಲಾದಂಥ ಉಗ್ರ ದಾಳಿಗೆ ವಿಶ್ವದಾದ್ಯಂತ ಎಲ್ಲ ರಾಷ್ಟ್ರಗಳು ಕೂಡ ತಮ್ಮ ಮೊರಗವನ್ನು ವ್ಯಕ್ತಪಡಿಸಿದ್ವು ಮತ್ತು ಭಾರತಕ್ಕೆ ಭಯೋತ್ಪಾದನೆ ವಿರುದ್ಧ ಬೆಂಬಲವನ್ನು ಕೂಡ ಘೋಷಣೆ ಮಾಡಿದ್ವು. ಹಾಗೆ ನೋಡೋದಾದ್ರೆ ನಮಗೆ ವಿಶ್ವದಾದ್ಯಂತ ಯಾವ ರೀತಿ ಬೆಂಬಲ ಸಿಕ್ತು ಈ ಒಂದು ಭಯೋತ್ಪಾದನೆ ವಿರುದ್ಧ ಅಂತ? ಅದೇನೆಂದರೆ ಜಿಯೋಪೊಲಿಟಿಕ್ಸ್ ಅಂತೀವಿ, ಜಾಗತಿಕ ರಾಜಕಾರಣದಲ್ಲಿ ತುಂಬ ಆಯಾಮಗಳಿದ್ದಾವೆ. ಆದರೆ ಭಯೋತ್ಪಾದನೆ ವಿಚಾರದಕ್ಕೆ ಬಂದಾಗ ಬಹುತೇಕ ರಾಷ್ಟ್ರಗಳು ಶೂನ್ಯವಾದ ಒಂದು ಸಹಿಷ್ಣುತೆಯನ್ನು ಹೊಂದಿರುತ್ತೆ. ಭಾರತ ಸೇರಿದಂತೆ ಸಾಕಷ್ಟು ದೇಶಗಳು ಭಯೋತ್ಪಾದನೆಯನ್ನು ಮನುಷ್ಯ ಯಾವತ್ತೂ ಒಪ್ಪಕ್ಕೆ ಸಾಧ್ಯ ಇಲ್ಲ. ಅದು ಭಯೋತ್ಪಾದನೆ ಮತ್ತು ಅದು ಉಗ್ರರ ದಾಳಿ, ಅದು ಉಗ್ರಗಾಮಿ ಕೃತ್ಯಗಳು, ಅಲ್ಲಿ ಮನುಷ್ಯ ವಿರೋಧಿ ಸಂಪೂರ್ಣ. ಅಲ್ಲಿ ಒಂದು ಎಳೆಯೂ ಕೂಡ ಅವರ ಪರವಾಗಿ ಮಾತಾಡುವಂಥ ಅವಕಾಶ ಎಲ್ಲಿಗೂ ಇಲ್ಲ. ಆದರೆ ಈ ಸಂಪೂರ್ಣ ನಮ್ಮ ಪಹಲ್ಗಾಮಲ್ಲಿ ನಡೆದಿರುವಂಥದ್ದು ಸಂಪೂರ್ಣವಾಗಿ TRF ಅಂದರೆ ಈ ಭಯೋತ್ಪಾದನಾ ಸಂಘಟನೆಯನ್ನು ನಡೆದಿರುವಂಥದ್ದು. ಇದು ಪೂರ್ಣ ಪ್ರಮಾಣದಲ್ಲಿ ಪಾಕಿಸ್ತಾನದ ಸರ್ಕಾರ ಪ್ರೇರಿತವಾದ ಒಂದು ಸಂಘಟನೆ. ಸರ್ಕಾರ ಪ್ರೇರಿತ ಅಂತ ಯಾವ ರೀತಿ ನಾವು ಹೇಳ್ಬೋದು ಅಂದರೆ, ಯಾವುದೋ ಒಂದು ಭಯೋತ್ಪಾದನೆ ಸಂಘಟನೆ ಆ ದೇಶದಲ್ಲಿ ಉಳಿಬೇಕು ಅಂತಂದರೆ ಅಲ್ಲಿನ ಸರ್ಕಾರದ ನೆರವು ಅಥವಾ ಅವರ
ಒಂದು ಅದರ ಬಗೆಗಿನ ಒಂದು ಸಣ್ಣ ಒಂದು ಕರುಣೆ ಅವರಿಗೆ ಇದ್ದಿದ್ರೆ ಮಾತ್ರ ಸಾಧ್ಯ. ಈಗ ನಮ್ಮ ದೇಶದಲ್ಲಿ ಸಾಕಷ್ಟು ಸಣ್ಣ ಪುಟ್ಟ ಈ ಸಮಾಜ ವಿದ್ರೋಹಿ ಸಂಘಟನೆಗಳಿದ್ದವು. ಅವುಗಳನ್ನೆಲ್ಲ ನಮ್ಮ ಸರ್ಕಾರ ನಿವಾರಿಸಿದೆ. ಅವರು ಯಾರಿಗೂ ತೊಂದರೆ ಮಾಡದಂಗೆ ಅವರನ್ನೆಲ್ಲ ನಿವಾಳಿಸಿ ಹಾಕಿದ್ದಾರೆ. ಒಬ್ಬೊಬ್ಬರು ಇಲ್ಲ ಬಹುತೇಕ. ನಾವು ಇತ್ತೀಚೆಗೆ ನೋಡೋದಂಗೆ ಏನು ನಕ್ಸಲ್ ಅವರನ್ನೇನೋ ನಾವು ಕನ್ಸಿಡರ್ ಮಾಡಿದರೆ ನಕ್ಸಲ್ ಮುಕ್ತ ರಾಷ್ಟ್ರ ಅಂತೇಳಿ ನಮ್ಮ ಈಗಿನ ಕೇಂದ್ರದಲ್ಲಿರುವ NDA ಸರ್ಕಾರ ಘೋಷಿಸಿಬಿಟ್ಟಿದೆ. ಹಾಗಾಗಿ ಅದೊಂದು ಕ್ಲಿಯರ್ ಅಲ್ಲಿನ ಸರ್ಕಾರದ ಜವಾಬ್ದಾರಿ. ಯಾಕಂದರೆ ಅಮಾಯಕರ ಪ್ರಾಣ ಮತ್ತು ಮತ್ತೊಂದು ದೇಶದ ಜನರ ಕೂಡ ಪ್ರಾಣ ಅದೆಲ್ಲವೂ ಒಂದು ಮೌಲ್ಯಭೂತ ಸಂಗತಿ. ಆದರೆ ಪಾಕಿಸ್ತಾನ ಅದಕ್ಕೆ ಬೆಂಬಲ ಕೊಟ್ಟು ಕಳಿಸಿರೋದ್ರಿಂದ ಅಭಿಪ್ರಾಯಗಳು ಪಾಕಿಸ್ತಾನ ಏನೋ ನಾವಲ್ಲ ಅನ್ನೋದನ್ನು ಪದೇ ಪದೇ ಸುಳ್ಳು ಹೇಳ್ಕೊಂಡು ಹೋಯಿತು. ಆದರೆ ಈ ವಿಚಾರದಲ್ಲಿ ಐರೋಪ್ಯ ರಾಷ್ಟ್ರಗಳು, ಮಧ್ಯಪ್ರಾಚ್ಯ ರಾಷ್ಟ್ರಗಳು, ಇಸ್ಲಾಮಿಕ್ ರಾಷ್ಟ್ರಗಳು, ಮಧ್ಯಪ್ರಾಚ್ಯದಲ್ಲಿರುವಂಥ ಇಸ್ಲಾಮಿಕ್ ರಾಷ್ಟ್ರಗಳು ಕೂಡ ಭಾರತದ ಬಗ್ಗೆ ಭಾಳ ಸಂತಾಪ ವ್ಯಕ್ತಪಡಿಸ್ತು. ಈ ರೀತಿ ಘಟನೆ ಆಗಬಾರ್ದಾಗಿತ್ತು. ಅದರಲ್ಲೂ ಪ್ರವಾಸಿಗರ ಮೇಲೆ ಈ ರೀತಿಯ ಒಂದು ಘಟನೆ ಆಗಿರುವಂಥದ್ದು ಭಾಳ ಒಂದು ನಿಷ್ಕರುಣಿ ಕೃತ್ಯ. ಈ ರೀತಿ ಆಗಬಾರ್ದಾಗಿತ್ತು. ನಾವು ಭಾರತದ ಜೊತೆಗಿದ್ದೇವೆ. ಇನ್ ಕೇಸ್ ಅಂದರೆ ಭಾರತ ಏನಾದರೂ ಈ ಭಯೋತ್ಪಾದನೆ ವಿರುದ್ಧ ಹೋರಾಟವನ್ನು ಇನ್ನು ಜೋರಾಗಿ ಸಂಘಟಿಸುತ್ತಿದ್ರೆ ನಾವು ನಿಮ್ಮ ಜೊತೆಗಿರ್ತೇವೆ, ನಿಮ್ಮ ಬೆನ್ನೆಲುಬಾಗಿರ್ತೇವೆ ಅಂತೇಳಿ ಅಮೇರಿಕದಂಥ ಮುಂದುವರೆದ ದೇಶಗಳು, ಆ ನಂತರದಲ್ಲಿರುವ ಸಮೀಪದ ದೇಶಗಳು, ಐರೋಪ್ಯ ದೇಶ ಎಲ್ಲ ದೇಶಗಳು ಭಾರತಕ್ಕೆ ಬೆಂಬಲ ಕೊಟ್ಟಿತ್ತು. ಜೊತೆಗೆ ಭಾರತ ಸರ್ಕಾರವು ಕೂಡ ಭಾಳ ಒಂದು ಒಳ್ಳೆಯ ಯೋಜನೆ ಹಾಕ್ಕೊಂಡಿತ್ತು. ಆ ಟೈಮಲ್ಲಿ ನಿಯೋಗಗಳನ್ನು ಬೇರೆ ಬೇರೆ ದೇಶಗಳಿಗೆ ಕಳುಹಿಸಿ ಅವರಿಗೆ ತಮಗಾಗಿರುವ ಅಂದರೆ ಭಾರತಕ್ಕಾಗಿರೋ ನೋವನ್ನು ನಾವು ಜಗತ್ತಿನ ಮುಂದೆ ವ್ಯಕ್ತಪಡಿಸಬೇಕಾಗಿತ್ತು. ಯಾಕಂದರೆ ಇದೆಲ್ಲೋ ಏಷ್ಯಾ ಖಂಡದೊಂದು ದೇಶದಲ್ಲಿ ಆಗಿರುವಂಥ ಘಟನೆ. ಅದು ಈ ಬೇರೆ ದೇಶಕ್ಕೆ ಎಷ್ಟು ರೀಚ್ ಆಗಿದೆ ಅನ್ನೋ ಗೊತ್ತಿಲ್ಲ. ಸಹಜವಾಗಿ ಆಗಿರುತ್ತದೆ ದೊಡ್ಡ ಮಟ್ಟದಲ್ಲಿ. ಆದರೆ ಅಲ್ಲಿನ ಸ್ಥಳೀಯ ಮಟ್ಟದಲ್ಲಿ ಅಂದರೆ ಅಲ್ಲಿನ ಬೇರೆ ಬೇರೆ ಹಂತದಲ್ಲಿ ಅದು ರೀಚ್ ಆಗಬೇಕು ಅಂತಾದರೆ ಅದಕ್ಕೊಂದು ಸರಿಯಾದ ಮಾರ್ಗವೇ ಬೇಕಾಗಿತ್ತು. ಭಾರತ ಆ ಮಾರ್ಗವನ್ನು, ನಿಯೋಗವನ್ನು ಕಳಿಸುವ ಮೂಲಕ ಅಲ್ಲಿನ ರಾಯಭಾರ, ಅಲ್ಲಿನ ಸರ್ಕಾರನೋ, ಅಲ್ಲಿನ ಆಡಳಿತಕ್ಕೆ ಸರಿಯಾಗಿ ಹೇಳುವ ಒಂದು ಕೆಲಸ ಮಾಡುವ ಮೂಲಕ ಜಗತ್ತಿನ ಬಹುತೇಕ ದೇಶಗಳ ಯಾರು ಉಗ್ರಗಾಮಿಗಳಿಗೆ ಬೆಂಬಲ ಇಲ್ವೋ ಅವರ ಎಲ್ಲ ದೇಶಗಳ ಬೆಂಬಲವನ್ನು ಭಾರತ ಪಡೆದಿದೆ. ನಿರಂಜನ್, ಇಲ್ಲಿ ಪ್ರಮುಖವಾಗಿ ನಮ್ಮ ದೇಶಕ್ಕೆ ಯಾವುದೇ ತೊಂದರೆಗಳಾದರೂ ಪ್ರಮುಖವಾಗಿ ಅಮೆರಿಕ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಯುರೋಪ್ ಕಂಟ್ರೀಸ್ಗಳು ನಮ್ಮ ಬೆಂಬಲಕ್ಕೆ ನಿಲ್ತಾ ಇದ್ವು. ಆದರೆ ಇದೇ ಪ್ರಥಮ ಬಾರಿಗೆ ಅದು ಪ್ರಮುಖವಾಗಿ ಭಯೋತ್ಪಾದನೆ ವಿರುದ್ಧ ಇಸ್ಲಾಮಿಕ್ ರಾಷ್ಟ್ರಗಳು ಕೂಡ ನಿಂತು ಭಾರತಕ್ಕೆ ನಾವು ಎಲ್ಲ ರೀತಿಯ ಸಪೋರ್ಟ್ ಮಾಡ್ತೀವಿ ಅಂತದ್ದು ಕೂಡ ಒಂದು ಭಾರತಕ್ಕೆ ಬೆಂಬಲ ದೊರೆತಿದೆ ಅಂತಲೇ ಹೇಳ್ಬೋದು. ಇನ್ನು ಪ್ರಮುಖವಾಗಿ ನಮ್ಮ ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ನಮ್ಮ ಸೇನೆ ಆಗಿರ್ಬೋದು, ಈ ಒಂದು ಪಹಲ್ಗಾಮ್ ದಾಳಿಯಲ್ಲಿ ಮೃತರಾದವರು ಅಥವಾ ಅದರಿಂದ ಏನು ದುಃಖಕ್ಕೊಳಗಾದವರ ಕಣ್ಣೀರನ್ನು ನಾವು ವೇಸ್ಟ್ ಮಾಡೋದಕ್ಕೆ ಬಿಡಲ್ಲ, ನಾವು ಅದಕ್ಕೆ ಪ್ರತೀಕಾರ ತೀರಿಸ್ಕೊಳ್ತೀವಿ ಅಂತ ಕೇಂದ್ರ ಸರ್ಕಾರ ಯೋಜನೆ ರೂಪಿಸಿ ಆಪರೇಷನ್ ಆಲ್ ಔಟ್ ಅಂತ ಕೂಡ ಮಾಡ್ತಾರೆ. ಅದ್ರ ಬಗ್ಗೆ ನಾವು ಮಾತಾಡೋದಾದರೆ ಯಾವೆಲ್ಲ ಪಾಕಿಸ್ತಾನದ ಗಡಿಯ ಒಳಗೆ ಹೋಗಿ ದಾಳಿ ಮಾಡಿದ್ದಾಗಿರ್ಬೋದು, ನಮ್ಮ ಸೇನೆ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳುತ್ತೋ ಅಂತ ನೀವು ಹೇಳಿದಂಗೆ ಮೊದಲದ್ದು ಆಪರೇಷನ್ ಆಲ್ ಔಟ್. ಆಪರೇಷನ್ ಆಲ್ ಔಟ್ ಏನು ಅಂದರೆ, ಈಗ ಕಾಶ್ಮೀರಕ್ಕೆ ಆ ಉಗ್ರಗಾಮಿಗಳು TRF ಉಗ್ರಗಾಮಿಗಳು ಬರಬೇಕಾಗಿದ್ರು ಅದಕ್ಕೆ ಸ್ಥಳೀಯರ ನೆರವು ಇತ್ತು ಅನ್ನೋದು ಆಮೇಲೆ NIA ಮತ್ತು ಬೇರೆ ಬೇರೆ ತನಿಖೆ ಸಂಸ್ಥೆಗಳು ನಡೆಸಿರುವಂಥ ತನಿಖೆಯಲ್ಲಿ ಗೊತ್ತಾಗಿದೆ. ಅದಕ್ಕೆ ಯಾರೋ ಒಬ್ಬ ಬಂದು, ಆದರೆ ಅವರು ಅಷ್ಟು ಸಲೀಸಾಗಿ ಬಂದು ನಮ್ಮಲ್ಲಿ ಗನ್ನು ಹಿಡಿದು ನಮ್ಮ ಅಂದರೆ ನಾವು ಏನು ಬೈಸರನ್ನು ಕಡಿಮೆ ಅನ್ನುವಂಥದ್ದು ಒಂದು ಸ್ವರ್ಗ ಅನ್ನೋ ಜಾಗ ಇತ್ತು. ಅಲ್ಲಿಗೆ ಅದುವರೆಗೆ ಈ ಉಗ್ರಗಾಮಿಗಳು ಯಾಕೆ ಅಂದರೆ ಪ್ರವಾಸಿಗರ ಮೇಲೆ ದಾಳಿ ಮಾಡ್ತಿರ್ಲಿಲ್ಲ. ಯಾಕಂದರೆ ಪ್ರವಾಸಿಗರ ಮೇಲೆ ದಾಳಿ ಮಾಡಿದ್ರೆ ಕಾಶ್ಮೀರಕ್ಕೆ ಬರುವ ಸಂಖ್ಯೆ ಕಡಿಮೆ ಆಗುತ್ತೆ. ಕಾಶ್ಮೀರಕ್ಕೆ ಬರುವವರ ಸಂಖ್ಯೆ ಜಾಸ್ತಿ ಕಡಿಮೆ ಆದರೆ ಒಟ್ಟು ಅಲ್ಲಿನ ವ್ಯವಸ್ಥೆ ಕುಲಗೆಟ್ಟು ಹೋಗುತ್ತೆ. ಹಾಗಾಗಿ ಅದು ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಮಾಡ್ತಿರ್ಲಿಲ್ಲ. ಆದರೆ ಈ ಬಾರಿ ಅದನ್ನು ಮೀರಿ, ಆ ವ್ಯಾಪ್ತಿಯನ್ನು ಮೀರಿ ಸ್ಥಳೀಯರ ಅಂದರೆ ಕೆಲವರ ಬೆಂಬಲ ಕೂಡ ಆ ಉಗ್ರಗಾಮಿಗಳಿಗೆ ಸಿಕ್ಕಿರುವಂಥದ್ದು ತನಿಖಾ ಸಂಸ್ಥೆಗಳ ಮೂಲಕ ಗೊತ್ತಾಯಿತು. ಹಾಗಾಗಿ ಮೊದಲು ಶುರು ಮಾಡಿದ್ದು ಆಪರೇಷನ್ ಆಲ್ ಔಟ್. ಆಶಿಮ್ ಮೂಸಾ ಅನ್ನೋ ಒಬ್ಬೊಬ್ಬ ಸ್ಥಳೀಯ ವ್ಯಕ್ತಿ, ಆತ ಉಗ್ರಗಾಮಿ ಸಂಘಟನೆ ನೇರವಾಗಿ ಬೆಂಬಲ ಮಾಡ್ತಿದ್ದ. ಇನ್ನು ಸಾಕಷ್ಟು ಸಣ್ಣ ಪುಟ್ಟ ಈ ಕಂಜಿ ಪಿಂಜಿ ಅಲ್ಲೆಲ್ಲ ವ್ಯಕ್ತಿಗಳಿದ್ರು. ಅವರು ಆರ್ಥಿಕವಾಗಿ ನೆರವು ಕೊಡುವಂಥದ್ದು, ಅವರಿಗೆ ಸಮಯ ಸಂದರ್ಭ ನೋಡಿಕೊಂಡು ಉಳಿಲಿಕ್ಕೆ ಅವಕಾಶ ಕೊಡುವಂಥ ಇಂಥದ್ದೆಲ್ಲ ಮಾಡ್ತಿದ್ರು. ಅವರನ್ನೆಲ್ಲ ನಿರ್ಮೂಲನೆ ಮಾಡಿ ಹಾಕಿದ್ದಾರೆ ಬಹುತೇಕ ಆಪರೇಷನ್ ಆಲ್ ಔಟ್ ಮೂಲಕ. ನೀವು ಆ ಸಂದರ್ಭದಲ್ಲಿ ನೀವು ಗಮನಿಸಿರ್ಬೋದು, ಬೆಳಿಗ್ಗೆ ನೋಡುವಾಗ ಎನ್ಕೌಂಟರ್, ಇಷ್ಟು ಉಗ್ರತ ಬೇರೆ ಬೇರೆ ಸುದ್ದಿಗಳು ಬರೋದು ಈ ಮೂಲಕ ಮೊದಲು ಮಾಡಿದರು. ನಂತರದ್ದು ನಿಮಗೆ ಗೊತ್ತಿರುವಾಗ ಭಾರತ ಮತ್ತು ಪಾಕಿಸ್ತಾನ ನಡೆದಿರುವಂಥ ಆಪರೇಷನ್ ಸಿಂಧೂರ ಒಂದು ಮಿಲಿಟರಿ ಸಂಘರ್ಷ ದೊಡ್ಡ ಮಟ್ಟಿಗೆ ಆಯಿತು. ಅಲ್ಲಿ ಪಾಕಿಸ್ತಾನಕ್ಕೆ ನುಗ್ಗಿ ನಮ್ಮ ವಾಯುಸೇನೆ ಅಲ್ಲಿನ ಪಾಕಿಸ್ತಾನ ವಾಯು ಪ್ರದೇಶವನ್ನು ಪ್ರವೇಶಿಸಿ ಅಲ್ಲಿನ ಪ್ರಮುಖ ಉಗ್ರಗಾಮಿ ರೂವಾರಿಗಳು ಯಾರಿದ್ದಾರೋ ಅವರಿರೋ ಪ್ರದೇಶವನ್ನು ನೇರ ಬಗ್ಗೆ ಕ್ಷಿಪಣಿ ದಾಳಿ ಮಾಡುವ ಮೂಲಕ ಅವರ ಎಲ್ಲ ನೆಲೆಗಳನ್ನು ನಿರ್ನಾಮ ಮಾಡಿ ಬಂದಿದೆ. ಅದರ ನಂತರ ಬೇರೆ ಬೇರೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಸಣ್ಣ ಮಿಲಿಟರಿ ಸಂಘರ್ಷಗಳಾದವು. ಕೊನೆಗೆ ಒಂದು ಶಾಂತಿಯನ್ನು ಘೋಷಿಸುವ ಮೂಲಕ ಕೊನೆಗೊಳಿಸಿದ್ರು. ಆದರೆ ಅದು ಅಲ್ಲಿಗೆ ಮುಗ್ದಿಲ್ಲ. ಈಗಲೂ ಕೂಡ ಜಮ್ಮು ಕಾಶ್ಮೀರದಲ್ಲಿ ವಿಚಾರಕ್ಕೆ ಬಂದಾಗ
ಭಾರತ ಸರ್ಕಾರ ಯಾವುದೇ ಸಹಿಷ್ಣುತೆ ಇಲ್ಲ ಅಲ್ಲಿನ ಈ ಉಗ್ರಗಾಮಿ ಚಟುವಟಿಕೆ ಅಥವಾ ಸಂಚು ಅಥವಾ ಇನ್ಯಾವುದೇ ಇದಕ್ಕೆ ಯಾವುದೇ ಅವಕಾಶಗಳನ್ನು ಕೊಡ್ತಾ ಇಲ್ಲ. ಮಿಲಿಟರಿ ಕಾರ್ಯಾಚರಣೆ ಪ್ರತಿದಿನ ನಡೀತಾ ಇದೆ. ಪ್ರತಿಯೊಬ್ಬರ ಅಲ್ಲಿನವರ ಮೇಲೆ ಹದ್ದಿನ ಕಣ್ಣು ಇಟ್ಟಿದ್ದಾರೆ. ಯಾರಾದರೂ ವ್ಯಾಪ್ತಿ ಮೀರಿ ಹೋದ್ರು ಅಂದರೆ ಅವರಿಗೆ ಉಳಿಗಾಲ ಇಲ್ಲ. ಕಾಶ್ಮೀರ ಸೇಫ್ ಅನ್ನೋ ಮಾಡೋದಕ್ಕೆ ಕಾಶ್ಮೀರವನ್ನು ಇನ್ನಷ್ಟು ಸುರಕ್ಷಿತವನ್ನಾಗಿ ಮಾಡೋಕ್ಕೆ ಆ ಬೈಸರ್ನಂತ ಕಣಿವೆ ಜೊತೆಗೆ ಇನ್ನೆಲ್ಲವರ ಪ್ರವಾಸಿ ತಾಣಗಳಿಗೆ ಇನ್ನಷ್ಟು ಜನರನ್ನು ಆಕರ್ಷಿಸುವಂಥ ಒಂದು ಪ್ರಯತ್ನ ಭಾರತ ನಿರಂತರವಾಗಿ ನಡೀತಿದೆ. ಈ 1 ವರ್ಷದ ಈ ಕಾಲದಲ್ಲಿ ಕೂಡ ನಾವು ಅದನ್ನು ಇನ್ನಷ್ಟು ಸುರಕ್ಷಿತ ಆಗ್ತಿದೆ ಅನ್ನೋದನ್ನು ನಾವು ನಮ್ಮ ಮನಸ್ಸಲ್ಲಿ ಗಟ್ಟಿಯಾಗಿ ಹೇಳ್ಕೋಬಹುದು. ನಿರಂಜನ್, ನೀವು ಹೇಳದಂಗೆ ಭಾರತ ಯಾವತ್ತೂ ಕೂಡ ಭಯೋತ್ಪಾದನೆಗೆ ಬೆಂಬಲ ಕೊಟ್ಟಿಲ್ಲ. ಭಯೋತ್ಪಾದನೆ ನಾವು ನಿರ್ಮೂಲನೆ ಮಾಡೋದಕ್ಕೆ ಏನೆಲ್ಲ ಕ್ರಮಗಳು ಕೈಗೊಳ್ಳಬೇಕು ಅಥವಾ ನಾವು ಬೇರೆ ರಾಷ್ಟ್ರದ ಒಳಗಡೆ ನುಗ್ಗಿ ಕೂಡ ನಾವು ದಾಳಿ ಮಾಡಬಲ್ಲೆವು ಭಯೋತ್ಪಾದನೆ ವಿರುದ್ಧ ಅನ್ನೋದು ತೋರಿಸ್ಕೊಟ್ಟಿದೆ ನಮ್ಮ ಭಾರತ. ಇನ್ನು ನೀವು ಪ್ರಮುಖವಾಗಿ ಹೇಳಿದ್ರಿ ಜಮ್ಮು ಮತ್ತೆ ಕಾಶ್ಮೀರಕ್ಕೆ ಪ್ರವಾಸೋದ್ಯಮದಿಂದಲೇ ಆದಾಯ ಹೆಚ್ಚು ಅಂತ. ಅಲ್ಲಿ ಹೋದ್ರೆ ಮಾತ್ರ ಅಲ್ಲಿಗೆ ಆದಾಯ ಹೆಚ್ಚು, ಅಲ್ಲಿನ ಸ್ಥಳೀಯವಾಗಿ ಕೂಡ ಕೆಲಸಗಳು ಸಿಗ್ತಕ್ಕಂಥದ್ದು. ಈಗ ನಾವು ನೋಡೋದಾದ್ರೆ ಕಳೆದ 1 ವರ್ಷದಲ್ಲಿ ಈ ಪ್ರವಾಸೋದ್ಯಮ ಯಾವ ರೀತಿ ಅಭಿವೃದ್ಧಿ ಆಗಿದೆ, ಮೊದಲು ಥರ ಈಗೂ ಕೂಡ ಭಯೋತ್ಪಾದನೆ ದಾಳಿಗೆ ಅಥವಾ ಒಂದು ಭಯಭೀತರಾಗದೆ ಪ್ರವಾಸಿಗರು ಈಗೂ ಕೂಡ ಕಾಶ್ಮೀರಕ್ಕೆ ಹೋಗ್ತಾ ಇದ್ದಾರೆ, ಯಾವೆಲ್ಲ ಬದಲಾವಣೆಗಳಾಗಿದ್ದಾವೆ ಅಂತ? ಹೌದು, ಆರಂಭದಲ್ಲಿ ನಿರಂಜು ಆ ಘಟನೆ ಆದ ನಂತರ ಬಹಳ ತಲ್ಲಣ ಆಗಿತ್ತು, ಅದಂತೂ ಸತ್ಯ. ನಾವು ನಮ್ಮ ಫೆಡರಲ್ ಇಂಗ್ಲಿಷ್ ಆವೃತ್ತಿಯಲ್ಲಿ ಸಾಕಷ್ಟು ವರದಿಗಳಿದ್ರ ಬಗ್ಗೆ, ಅಂದರೆ ಗ್ರೌಂಡ್ ರಿಪೋರ್ಟ್ ಥರ ನಮ್ಮ ವರದಿಗಾರರು ಅಲ್ಲಿಗೆ ಹೋಗಿ ವರದಿಗಳನ್ನು ಮಾಡಿ ಏನೇನು ನಡೀತಿದೆ ಅನ್ನೋದನ್ನು ಮಾಡಿದರು. ಅಲ್ಲಿನ ಲಾಡ್ಜ್ಗಳು, ಅಂದರೆ ಅಲ್ಲಿ ಉಳ್ಕೊಳ್ಳೋಕ್ಕೆ ಸಾಕಷ್ಟು ಹೋಟೆಲ್ಗಳಿದ್ದವು. ಹೋಟೆಲ್ಗಳು ಸಂಪೂರ್ಣ ಖಾಲಿಯಾಗಿದ್ದವು. ಯಾವುದೇ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಬುಕ್ಕಿಂಗ್ ಇತ್ತು, ಎಲ್ಲ ಬುಕ್ಕಿಂಗ್ಗಳಿಗೂ ಕ್ಯಾನ್ಸಲ್ ಆಗೋದು. ಒಬ್ಬರು ಟ್ಯಾಕ್ಸಿ ಡ್ರೈವರನ್ನ ಮಾತಾಡಿಸಿದ ಒಂದು ವರದಿಲಿ ಓದಿ. ಟ್ಯಾಕ್ಸಿ ಡ್ರೈವರ್ ಎಷ್ಟರ ಮಟ್ಟಿಗೆ ಅಂದರೆ ಹತಾಶನಾಗಿ ಹೋಗಿದ್ದ. ಅಂದರೆ ಅವರಿಗೆ ದಿನಕ್ಕೆ 2-3 ಸಾವಿರ ರೂಪಾಯಿ ಇವ್ರನ್ನ ಕರ್ಕೊಂಡು ಹೋಗೋದ್ರಲ್ಲಿ ದುಡಿತಿದ್ದ ಅವರಿಗೆ ಶೂನ್ಯ ಅವರ ಆದಾಯ. ತನ್ನ ಪತ್ನಿ, ತನ್ನ ಮಗಳು ಶಾಲೆಗೆ ಹೋಗುವ ಮಗಳನ್ನೆಲ್ಲ ಸಾಕುವಂಥ ದೊಡ್ಡ ಹೊಣೆಗಾರಿಕೆ ಆತನ ಮೇಲೆ ಇತ್ತು. ಆದಾಯ ಇಲ್ಲದ ನಲಗು ಹೋಗಿದ್ದು. ಈ ಥರದ ಸಾಕಷ್ಟು ಘಟನೆಗಳು ನಡೆದಿದ್ದು. ಹತ್ರ ಒಂದು 6 ತಿಂಗಳ ಕಾಲ ಸಹಜವಾಗಿ ಅಲ್ಲಿ ಒಂದು ಭಾಳ ತಲ್ಲಣದ, ಅಂದರೆ ಆತಂಕದ, ಭೀತಿಯ ಪರಿಸ್ಥಿತಿ ಸೃಷ್ಟಿಯಾಗಿದ್ದಂತ ಸತ್ಯ. ಆದರೆ ಒಂದು ಸಲ ಭಾರತ ಸರ್ಕಾರ ಮತ್ತು ಆ ಸೇನೆ ಮತ್ತು ನಮ್ಮ ಒಂದು ಆತ್ಮಸ್ಥೈರ್ಯ ಅಂತ ಬರುತ್ತಲ್ಲ, ಅದರ ಮೂಲಕ ಯಾವತ್ತು ಉಗ್ರರನ್ನು ಒಡೆದೊಳಿಸಿಕೆ ಶುರು ಮಾಡಿದ್ದು, ಆಮೇಲಿಂದ ಅಲ್ಲಿ ಸ್ವಲ್ಪ ಧೈರ್ಯ ಬರೋಕ್ಕೆ ಶುರು ಆಯಿತು. ಈಗ ಇದು ಆ್ಯಕ್ಚುಲಿ ನಾವು ಹೇಳಿದಂಗೆ ಆಗಲೂ ಕೂಡ ಇದು ಸೀಸನ್. ಈ ಸೀಸನಲ್ಲಿ ಈಗ ಮತ್ತೆ ಚೇತರಿಸ್ಕೊಳ್ತಾ ಇದೆ. ಪ್ರವಾಸಿಗರು ಹೋಗ್ತಿದ್ದಾರೆ, ದೇಶದ ಮೂಲೆ ಮೂಲೆಯಿಂದಲೂ ಕಾಶ್ಮೀರ ನೋಡೋದಕ್ಕೆ ಹೋಗ್ತಾರೆ, ಇನ್ಕ್ಲೂಡಿಂಗ್ ಬೈಸರನ್ ಕಣಿವೆ ಕೂಡ. ಅಲ್ಲಿ ಕೂಡ ಸುರಕ್ಷತೆಯನ್ನು ಇನ್ನಷ್ಟು ಭಾಳಷ್ಟು ಇದು ಮಾಡಿದ್ದಾರೆ. ನಾನು ಇವತ್ತು ಹೊಸ ಸುದ್ದಿ ಏನಂದರೆ ಅದೇ QR ಕೋಡ್ ಅಂತ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಯಾವ ರೀತಿ ಅಂದರೆ ಅಲ್ಲಿನ ಪ್ರತಿಯೊಬ್ಬರ ಮಾಹಿತಿ, ಅಲ್ಲಿ ಗೈಡಿಂದ ಹಿಡಿದು ಪ್ರತಿಯೊಬ್ಬರ ಮಾಹಿತಿಯನ್ನು ಸಂಗ್ರಹಿಸಿ ಅವರು QR ಕೋಡ್ ಮೂಲಕ ಸಂಗ್ರಹಿಸಿ ನಾವೊಂದು ಆ ಒಂದು ಕಾರ್ಡ್ ಅವರ ಪಡೆದುಕೊಂಡ್ರೆ, ಆ QR ಕೋಡ್ ಪಡೆದುಕೊಂಡ್ರೆ, ನಮಗೆ ತಗೊಂಡ್ರೆ ಆ ವ್ಯಕ್ತಿಯ ಮೂಲ ಅಥವಾ ಅವನು ಸರಿಯೋ ತಪ್ಪೋ ಅಥವಾ ಅವನು ಅಪಾಯಕಾರಿನೋ ಒಳ್ಳೆಯವರೋ ಅಥವಾ ನಮ್ಮ ಪೂರಕನೋ ಪ್ರವಾಸೋದ್ಯಮದ ವ್ಯಕ್ತಿನೋ ಸ್ಥಳೀಯನೋ ಎಲ್ಲ ಮಾಹಿತಿ ಸಿಗುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ಮೂಲಕ ಭಾರತ ಸರ್ಕಾರ ಏನು ಮಾಡಿದೆ ಅಂದರೆ ಸಂಪೂರ್ಣವಾಗಿ ಈ ಕಾಶ್ಮೀರವನ್ನು, ಅದು ಪ್ರವಾಸೋದ್ಯಮಕ್ಕೆ ಹೋಗುವಂಥ ಪ್ರದೇಶವನ್ನು ಸುರಕ್ಷಿತವಾಗಿ ಮಾಡುವ ಎಲ್ಲ ಪ್ರಯತ್ನಗಳು ಮಾಡಿದೆ. ಮೋಸ್ಟ್ಲಿ ಈಗ 1 ವರ್ಷದ ನಾವು ಹೇಳ್ಬೋದು, ನಾವು ಪ್ರವಾಸಕ್ಕೆ ಹೋಗ್ಬೋದು. ಈಗ ಕಾಶ್ಮೀರಕ್ಕೆ ಇದು ಸೀಸನ್ ಟೈಮ್, ಈಗ ಹೋಗ್ಬೋದು. ಮೊದಲೇ ಒಂದು ಘಟನೆ ಆಗಿರೋದ್ರಿಂದ ಇನ್ನಷ್ಟು ಎಚ್ಚೆತ್ತುಕೊಂಡಿದ್ದಾರೆ. ಜೊತೆಗೆ ತಂತ್ರಜ್ಞಾನದ ನೆರವಿನಿಂದ ಸಾಕಷ್ಟು ಅದನ್ನು ಸುಧಾರಣೆ ಮಾಡಲಿಕ್ಕೆ ಮತ್ತು ಬರುವ ಪ್ರವಾಸಿಗರ ಅಭಯ ನೀಡುವಂಥ ಕೆಲಸವನ್ನು ಮಾಡಲಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಈಗಿನ ವಿಶೇಷವಾಗಿತ್ತು. ಮತ್ತೊಂದು ಕಾರ್ಯಕ್ರಮದ ಮೂಲಕ ನಾವು ನಾಳಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.